ನರೇಂದ್ರ ಮೋದಿ ಅವರು ಕರುನಾಡಿಗೆ ಎಂಟ್ರಿ ಕೊಡಲಿದ್ದು ಅಬ್ಬರದ ಪ್ರಚಾರ ನಡೆಸಲಿಕ್ಕಿದ್ದಾರೆ. ಬಟ್ ಅದಕ್ಕೂ ಮುನ್ನ ಒಂದು ಮಹತ್ವದ ಘಟ್ಟ ಬಿಜೆಪಿ ಪಾಳ್ಯದಲ್ಲಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡುವಂತ ಕ್ಷಣ. ಸರಿಯಾಗಿ 8:30ಕ್ಕೆ ಸಂಕಲ್ಪ ಪತ್ರ ಶೀರ್ಷಿಕೆ ಅಡಿ ತಮ್ಮ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡೋದಕ್ಕೆ ಬಿಜೆಪಿ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ. ಆ ಪ್ರಣಾಳಿಕೆ ಬಿಡುಗಡೆಯ ಬಳಿಕವೇ ಪ್ರಧಾನಿ ನರೇಂದ್ರ ಮೋದಿ ಅವರ ಅಬ್ಬರದ ಪ್ರಚಾರ ಮುಂದುವರಿಯುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದಲೇ ಈ ಪ್ರಣಾಳಿಕೆ ರಿಲೀಸ್ ಆಗುತ್ತೆ. 2047ಕ್ಕೆ ಅಭಿವೃದ್ಧಿ ಹೊಂದಿದ ಭಾರತದ ನಿರ್ಮಾಣ, ಮೋದಿ ಗ್ಯಾರಂಟಿಗೆ ಒತ್ತು ನೀಡಿ ಪ್ರಣಾಳಿಕೆ ರಿಲೀಸ್ ಮಾಡಲಾಗುತ್ತೆ. ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. ಕಾಶ್ಮೀರದ 370 ರದ್ದು ಭರವಸೆ ಈಡೇರಿಕೆಯ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗುತ್ತೆ. ಕಾರಣ ಲಾಸ್ಟ್ ಟೈಮ್ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಏನೆಲ್ಲ ಭರವಸೆಗಳನ್ನ ಕೊಟ್ಟಿದ್ರೋ ಆ ಪೈಕಿ ಮಹತ್ವದ ಘಟ್ಟ ಅಂದ್ರೆ ಕಾಶ್ಮೀರದ 370 ವಿಶೇಷ ಸ್ಥಾನಮಾನ ರದ್ದು ಮಾಡಿರುವಂತಹ ಭರವಸೆನ ನಾವು ನೀಡಿದ್ವಿ. ಆ ಭರವಸೆಯನ್ನ ಈಡೇರಿಸಿದ್ದೇವೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ತೀವಿ ಅಂತ ಹೇಳಿದ್ವಿ, ಅದನ್ನ ಕೂಡ ನಾವು ಪೂರ್ಣ ಮಾಡಿದ್ದೀವಿ ಅನ್ನುವಂತಹ ವಿಚಾರವನ್ನ ಈ ಬಾರಿಯ ಪ್ರಣಾಳಿಕೆಯಲ್ಲಿ ಅದು ಕೂಡ ಪ್ರಸ್ತಾಪ ಆಗುತ್ತೆ, ಅದು ಕೂಡ ಹೈಲೈಟ್ ಆಗುತ್ತೆ ಅನ್ನುವಂತಹ ವಿಚಾರ. ಕಾರಣ ಜನರ ಬಳಿ ಹೋಗಬೇಕಾದ್ರೆ ಸಹಜವಾಗಿ ಯಾವುದೇ ಪಕ್ಷಗಳು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದಂತ ಸಂದರ್ಭದಲ್ಲಿ ಹಿಂದೆ ಕೊಟ್ಟಿರುವಂತಹ ಭರವಸೆಗಳನ್ನ ಎಷ್ಟು ಮಟ್ಟಿಗೆ ಈಡೇರಿಸಿದ್ದೀವಿ ಅನ್ನೋದನ್ನ ತೋರಿಸಬೇಕಲ್ಲ. ಹಾಗಾಗಿ ಪ್ರಣಾಳಿಕೆಯಲ್ಲಿ ಆ ವಿಚಾರಗಳು ಕೂಡ ಪ್ರಸ್ತಾಪ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟೇಶ್ ದೂರವಾಣಿ ಸಂಪರ್ಕದಲ್ಲಿ. ನಟೇಶ್, ಬಹಳ ಕುತೂಹಲ ಇದೆ ಬಿಜೆಪಿಯ ಪ್ರಣಾಳಿಕೆಯ ಬಗ್ಗೆ, ಅದು ಕೂಡ ಸಂಕಲ್ಪ ಪತ್ರ ಶೀರ್ಷಿಕೆ ಅಡಿ ಪ್ರಣಾಳಿಕೆ ಬಿಡುಗಡೆ ಆಗ್ತಾ ಇರೋದು. ಎಷ್ಟೊತ್ತಿಗಾಗುತ್ತೆ, ಏನ್ ನಿರೀಕ್ಷೆ ಮಾಡಬಹುದು, ಯಾವೆಲ್ಲ ವಿಚಾರಗಳು ಪ್ರಸ್ತಾಪ ಆಗಬಹುದು ಅದರಲ್ಲಿ ಅಂತ? ಖಂಡಿತ, ಯಾಕಂದ್ರೆ ಬಹು ನಿರೀಕ್ಷಿತ 2024ರ 18ನೇ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಇಂದು ಏನು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ 8:30 ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈ ಬಾರಿ ಬಹಳಷ್ಟು ಕುತೂಹಲ ಇದೆ. ಏನು ಪ್ರಣಾಳಿಕೆಗೆ ಸಂಬಂಧಪಟ್ಟಂತೆ ಸಮಿತಿಯನ್ನು ರಚನೆ ಮಾಡಿ, ಬಿಜೆಪಿಯ ಸಮಿತಿಯನ್ನು ರಚನೆ ಮಾಡಿ ಅದರಲ್ಲಿ ಏನು ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಹಾಗೇನೆ ಪಿಯೂಷ್ ಗೋಯಲ್ ಸೇರಿದಂತೆ, ನಿರ್ಮಲಾ ಸೀತಾರಾಮನ್ ಸೇರಿದಂತೆ ಹಲವು ಬಿಜೆಪಿಯ ಹಿರಿಯ ನಾಯಕರು ಸೇರಿದಂತೆ ಸಾಕಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡಿರುವಂತದ್ದು. ಯಾಕಂದ್ರೆ ಬಹಳ ಪ್ರಮುಖವಾಗಿ ಈಗಾಗಲೇ ಏನು ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ನ್ಯಾಯಪತ್ರದ ಮೂಲಕ ಪಂಚ ನ್ಯಾಯಗಳನ್ನ ಬಿಡುಗಡೆ ಮಾಡ್ತು, ಅದೇ ರೀತಿ ಬಿಜೆಪಿ ಸಂಕಲ್ಪ ಪತ್ರದ ಮೂಲಕ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಲಿಕ್ಕೆ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಂಡಿದೆ. ಈಗಾಗಲೇ ಏನು ಕಳೆದ 10 ವರ್ಷಗಳಲ್ಲಿ ಏನು ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಕೂಡ ಇಟ್ಟುಕೊಂಡು ಸಾಕಷ್ಟು ಭರವಸೆಗಳನ್ನ ಕೊಟ್ಟಿತ್ತು. ಆ ಭರವಸೆಗಳನ್ನ ಕೂಡ ಈಡೇರಿಸಿರುವಂತದ್ದು. ಆದ್ರೆ ಈ ಬಾರಿ ಕಳೆದ 10 ವರ್ಷದಲ್ಲಿ ಈಡೇರಿಸಿದಂತಹ ಭರವಸೆಗಳನ್ನ ಹೊರತುಪಡಿಸಿ ಈ ಬಾರಿ ಯಾವ ರೀತಿ ಒಂದು ಏನು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡುತ್ತೆ, ಯಾವ ರೀತಿಯ ಭರವಸೆಗಳನ್ನ ಕೊಡುತ್ತೆ ಅನ್ನುವಂತಹ ಸಾಕಷ್ಟು ಕುತೂಹಲ ಇದೆ. ಯಾಕಂದ್ರೆ ಈ ಬಾರಿಯ ಏನು ಸಾಕಷ್ಟು ಏನು ಕಾಂಗ್ರೆಸ್ನವರು ಸಾಕಷ್ಟು ಆರೋಪ ಮಾಡಿದ್ರು ಬಿಜೆಪಿಯವರ ಜೊತೆ, ಏನು ಹಿಂದುತ್ವದ ವಿಚಾರವನ್ನ ಹಾಗೇನೆ ಏನು ಕಾಶ್ಮೀರ ವಿಚಾರವನ್ನ ಇಟ್ಟುಕೊಂಡು ಅಷ್ಟೇ ಇವರು ಬಿಜೆಪಿಯವರು ಏನೋ ಮುಂದುವರಿತಾರೆ, ಅಂದ್ರೆ ಚುನಾವಣೆಯನ್ನು ಎದುರಿಸ್ತಾರೆ ಅಂತ. ಆದ್ರೆ ಈ ಬಾರಿ ಸಮೃದ್ಧ ಭಾರತದ ವಿಚಾರವನ್ನ ಶೀರ್ಷಿಕೆಯನ್ನ ಇಟ್ಟುಕೊಂಡು ಈ ಬಾರಿಯ ಚುನಾವಣೆಯನ್ನ ಎದುರಿಸೋದಕ್ಕೆ, ಅಂದ್ರೆ ಅಭಿವೃದ್ಧಿಯ ಪಥದತ್ತ ಅಭಿವೃದ್ಧಿಯ ವಿಚಾರಗಳನ್ನ ಇಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿ ಮತಯಾಚನೆಗೆ ಮುಂದಾಗುವಂತಹ ಎಲ್ಲಾ ವಿಶೇಷತೆಗಳನ್ನು ಕೂಡ, ಎಲ್ಲಾ ವಿಚಾರಗಳನ್ನು ಕೂಡ ಈ ಬಾರಿಯ ಏನು ಪ್ರಣಾಳಿಕೆ ಸಮಿತಿಯ ಸಭೆಯಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ಆಗಿರ್ತಕ್ಕಂಥದ್ದು. ಹಾಗೇನೆ ವಿವಿಧ ರಾಜ್ಯಗಳ, ಅಂದ್ರೆ ಒಂದು ರಾಜ್ಯವನ್ನ ಹೊರತುಪಡಿಸಿ ಯಾವುದೇ ರಾಜ್ಯಗಳಿಗೆ ಒಂದು ಎಲ್ಲಾ ರಾಜ್ಯಗಳನ್ನು ಕೂಡ ವಿಶೇಷವಾಗಿ ಇಟ್ಟುಕೊಂಡು, ಅಂದ್ರೆ ಉತ್ತರ ಭಾರತ ದಕ್ಷಿಣ ಭಾರತ ಯಾವುದನ್ನು ಕೂಡ ಡಿವೈಡ್ ಮಾಡದೆ ಎಲ್ಲವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡು ಈ ಬಾರಿಯ ಕೆಲವೇ ಕ್ಷಣಗಳಲ್ಲಿ ನಮ್ಮ ನಿರೀಕ್ಷೆ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿಬಿಡುತ್ತೆ ಅನ್ಸುತ್ತೆ. ಕಾದ್ ನೋಡೋಣ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ನೋಡಿ, ಲೋಕಸಭೆ ಚುನಾವಣೆಯ ಮೊದಲ ಫೇಸ್ ಮತದಾನಕ್ಕೆ ಕೇವಲ 5 ದಿನ ಮಾತ್ರ ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಬಿಜೆಪಿ ಪಾಳ್ಯದಲ್ಲಿ ಪ್ರಣಾಳಿಕೆ ಬಿಡುಗಡೆಗೆ ಎಲ್ಲಾ ರೀತಿಯ ಸಿದ್ಧತೆಗಳಾಗಿದೆ. ಕೌಂಟ್ ಡೌನ್ ಕೂಡ ಶುರುವಾಗಿದೆ. ಹಾಗಾದ್ರೆ ನಿರೀಕ್ಷೆ ಏನು? ದೇಶದ ಜನರಿಗೆ ಬಿಜೆಪಿ ಕೊಡ್ತಾ ಇರುವಂತಹ ಭರವಸೆ ಏನು? ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಾಂಗ್ರೆಸ್ ನ್ಯಾಯಪತ್ರ ವರ್ಸಸ್ ಬಿಜೆಪಿ ಸಂಕಲ್ಪ ಪತ್ರ. 2024ರ ಸಂಗ್ರಾಮಕ್ಕೆ ಹೇಗಿದೆ ಮೋದಿ ಮ್ಯಾನಿಫೆಸ್ಟೋ?
2024ರ ಮತ ಭಾರತದ ದಿನಗಣನೆ ಶುರುವಾಗಿದೆ. ಕೇವಲ 4 ದಿನ ಕಳೆದ್ರೆ ಸಾಕು, ವಿಶ್ವದ ಅತಿ ದೊಡ್ಡ ಎಲೆಕ್ಷನ್ಗೆ ಮತದಾನ ಶುರುವಾಗಲಿದೆ. ಅದಾಗ್ಲೇ ಕಾಂಗ್ರೆಸ್ ತನ್ನ ನ್ಯಾಯಪತ್ರ ಅಂದ್ರೆ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಿದ್ದು ರಣಭೂಮಿಯಲ್ಲಿ ನಿಂತು ಪಾಂಚಜನ್ಯ ಮೊಳಗಿಸಿದೆ. ಲೇಟ್ ಆದ್ರೂ ನಾನು ಲೇಟೆಸ್ಟ್ ಅನ್ನೋ ಬಿಜೆಪಿ ಇಂದು ತನ್ನ ಚುನಾವಣಾ ಪ್ರಣಾಳಿಕೆಯನ್ನ ರಿಲೀಸ್ ಮಾಡಲಿದೆ. ಇಂದು ಬೆಳಗ್ಗೆ 8:30ಕ್ಕೆ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಪ್ರಧಾನಿ ಮೋದಿ ತಮ್ಮ ಪಕ್ಷದ ಸಂಕಲ್ಪ ಪತ್ರವನ್ನ ಬಿಡುಗಡೆ ಮಾಡಲಿದ್ದಾರೆ. ಹೌದು, ಕಾಂಗ್ರೆಸ್ ತನ್ನ ಪ್ರಣಾಳಿಕೆಗೆ ನ್ಯಾಯಪತ್ರ ಅಂತ ಕರೆದ್ರೆ ಬಿಜೆಪಿ ಸಂಕಲ್ಪ ಪತ್ರ ಅಂತ ಹೆಸರಿಟ್ಟಿದೆ. ಕಾಂಗ್ರೆಸ್ ಜಾತಿ ಜನಗಣತಿಯನ್ನೇ ತನ್ನ ಪ್ರಬಲ ಅಸ್ತ್ರವನ್ನಾಗಿಸಿಕೊಂಡಿದ್ದು ಬಿಜೆಪಿ ಬತ್ತಳಿಕೆಯಲ್ಲಿ ಅದ್ಯಾವ ಅಸ್ತ್ರಗಳು ಇರಬಹುದು ಅಂತ ನೋಡೋದಾದ್ರೆ ಸಂಕಲ್ಪ ಪತ್ರದಲ್ಲಿ ಏನಿರಲಿದೆ? 2024ರ ಅಮೃತ ಕಾಲದ ಸಂಕಲ್ಪದಲ್ಲಿರೋ ಮೋದಿ ಪಡೆ ಈ ಬಾರಿ ಚುನಾವಣೆಯಲ್ಲಿ ಸಿಎಎ ಮತ್ತು ಎನ್ಆರ್ಸಿ ಜಾರಿಯ ಭರವಸೆ ನೀಡಬಹುದು. ಇನ್ನು ಒಂದು ದೇಶ ಒಂದು ಎಲೆಕ್ಷನ್ ಹಾಗೂ ಏಕರೂಪ ನಾಗರಿಕ ಸಂಹಿತೆ ಜಾರಿಯ ಬಗ್ಗೆ ಭರವಸೆ ನೀಡಬಹುದು. ಉಳಿದಂತೆ ಭಾರತದಾದ್ಯಂತ ನೂತನ ಕೃಷಿ ಬಿಲ್ ಜಾರಿ ಹಾಗೂ ದೇಶದಲ್ಲಿ ಜನಸಂಖ್ಯಾ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವ ಬಗ್ಗೆ ತನ್ನ ಪ್ರಣಾಳಿಕೆಯಲ್ಲಿ ಘೋಷಿಸಬಹುದು. ಒಟ್ಟಾರೆ ಕಾಂಗ್ರೆಸ್ ಗ್ಯಾರಂಟಿ ಮತ್ತು ಉಚಿತ ಯೋಜನೆಗಳ ಮೊರೆ ಹೋಗಿದ್ರೆ ಬಿಜೆಪಿ ಮಾತ್ರ ಮೋದಿ ಗ್ಯಾರಂಟಿ ಮೇಲೆಯೇ ಚುನಾವಣೆ